ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಸೊಸೆ ಶ್ರದ್ಧಾ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಸುರೇಶ್ ಅಂಗಡಿ ಪುತ್ರಿ ಶ್ರದ್ಧಾ ಬಿರುಸಿನ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ಗೆ ಮತ ನೀಡುವಂತೆ ಈ ಸಂದರ್ಭದಲ್ಲಿ ಜನರಲ್ಲಿ ಶ್ರದ್ಧಾ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ಗೆ ಮತ ಹಾಕಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಶ್ರದ್ಧಾ. ಬೆಳಗಾವಿ ಲೋಕಸಭೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಜನರೇ ಮೋದಿ ಸುರೇಶ್ ಅಂಗಡಿ ಮಾಡಿದಂತ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಶೆಟ್ಟರ್ ಸಿಎಂ ಆಗಿದ್ದಾಗ ರೈತರಿಗೆ ಮಾಡಿದ ಕಾರ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಶ್ರದ್ಧಾ ಕಿಡಿಕಾರಿದ್ದಾರೆ. ಬೆಳಗಾವಿ ಲೋಕಸಭೆ ರಂಗೇರಿದೆ. ಒಂದು ಕಡೆ ಏನು ಮಾಜಿ ಸಿಎಂ ಮತ್ತು ಬಿಜೆಪಿ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಪರವಾಗಿ ಬಿಜೆಪಿ ನಾಯಕರು ಪ್ರಚಾರ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಸೊಸೆ ಮತ್ತು ಏನು ಪ್ರಮುಖವಾಗಿ ದಿವಂಗತ ಸುರೇಶ್ ಅಂಗಡಿ ಪುತ್ರಿ ಆದಂಥ ಶ್ರದ್ಧಾ ಶೆಟ್ಟರ್ ಕೂಡ ಒಂದು ಚುನಾವಣಾ ಅಖಾಡದಲ್ಲಿರ್ತಕ್ಕಂಥದ್ದು. ಅವರು ಕೂಡ ಬೆಳಗಾವಿ ಲೋಕಸಭೆಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಮತಯಾಚನೆ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಮೇಡಮ್, ಬೆಳಗಾವಿ ಲೋಕಸಭೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೋದಲ್ಲೆಲ್ಲ ಸುರೇಶ್ ಅಂಗಡಿ ಪುತ್ರಿನ ಅಂಥೇಳಿ ನಿಮ್ಮನ್ನು ಸ್ವಾಗತ ಮಾಡ್ತಾರೆ. ಯಾವ ರೀತಿ ವಾತಾವರಣ ಇದೆ? ತುಂಬ ಒಳ್ಳೆ ವಾತಾವರಣ ಇದೆ. ಈಗ ನಾವು ಎಲ್ಲ ಕಡೆ ಹೋಗಿದ್ದೀವಿ. ಬೈಲೊಂಗಲು, ಸೌದತ್ತಿ, ರಾಮದುರ್ಗ, ಬೆಳಗಾವಿ ಗ್ರಾಮೀಣ ಪ್ರತಿ ತಾಲೂಕಿನಲ್ಲೂ ಈಗ ಮೋದಿ ಅವರ ಸಾಧನೆ ಬಗ್ಗೆ ಜನರಿಗೆ ಎಲ್ಲ ಗೊತ್ತಿದೆ. ಅವರ ನಮಗೆ ಹೇಳ್ತಾರೆ. ನಾವು ಹೇಳೋಕ್ಕಿಂತ ಮುಂಚೆನೇ ಅವ್ರ ಮೋದಿ ಅವ್ರ ಬಗ್ಗೆ ಹೇಳ್ತಾರೆ. ಸುರೇಶ್ ಅಂಗಡಿ ಅವ್ರು ಮಾಡಿದ ಕೆಲಸ ಬಗ್ಗೆ ಹೇಳ್ತಾರೆ. ಆಮೇಲೆ ಜಗದೀಶ್ ಶೆಟ್ಟರ್ಸ್ ಅವ್ರೂ CM ಇದ್ದಾಗ ರೈತರಿಗೆ ಸಾಲ ಮನ್ನಾ ಮಾಡಿದ್ದು ಅದನ್ನೂ ಅವ್ರಿಗೆಲ್ಲ ಗೊತ್ತಿದ್ದ ಮಾತೈತಿ. ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಐತಿ ಎಲ್ಲ ಕಡೆ. ಜಗದೀಶ್ ಶೆಟ್ಟರ್ ಬಗ್ಗೆ ಒಂದು ಆರೋಪ ನಿರಂತರವಾಗಿ ಬರ್ತದೆ. ಒಂದು ಹೊರಗಿನವರು, ಇನ್ನೊಂದು ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಸೊ ಇದು ಎಷ್ಟರ ಮಟ್ಟಿಗೆ ನಿಮ್ಗೆ ಇಲ್ಲಿ ಅನಿಸುತ್ತೆ? ನಿಮ್ಗೆ ಇದು ಹೊರಗಿನವ್ರಂತ ಅವ್ರು ಕಾಂಗ್ರೆಸ್ನವ್ರು ಹೇಳ್ಕೊಂತ ಬಂದಿದ್ದಾರೆ. ಬಟ್ ನಮ್ಮ ಪಕ್ಷದಲ್ಲಿ ಹಂಗೇನೂ ಇಲ್ಲ. ಈಗ ಜನರಿಗೂ ಜಗದೀಶ್ ಶೆಟ್ಟರ್ ಅವರು ಏನು ಹೊಸದಾಗೆ ಬಂದವರಲ್ಲ. ಯಾಕಂದರೆ ಅವರು ಕೂಡ ಇಲ್ಲಿ ಸಂಘಟನೆ ಮಾಡಿದವರಿದ್ರು. ಸಾಕಷ್ಟು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸಂಘಟನೆ ಕೆಲಸವನ್ನು ಅವ್ರು ಇವತ್ತು ಮಾಡಿದ ವ್ಯಕ್ತಿ. ಅದಕ್ಕೆ ಜನರಿಗೆ ತುಂಬ ಅವ್ರದ್ದು ಪರಿಚಯ ಐತಿ. ಹೊರಗಿನವ್ರಂತ ಕಾಂಗ್ರೆಸ್ನವ್ರದ್ದು ಅದು ಒಂದು ಅವ್ರಿಗೇನು ಬೇರೆ ಮಾತನಾಡಲಿಕ್ಕೆ ಬೇರೆದೇನೂ ಇಲ್ಲ ಅಂದಮೇಲೆ ಬರೀ ಇದನ್ನೇ ಹಗಲೆಲ್ಲ ಹೇಳ್ತಾ ಇದ್ದಾರೆ. ತಮ್ಮದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಗ್ಯಾರಂಟಿ ಇದ್ರೊಳಗೆ ತಪ್ಪು ಕೆಲಸ ಮಾಡಬೇಡ್ರಿ ಅಂತ ಏನು ಹೇಳ್ತಾ ಇದ್ರಿ ಮತದಾರರಿಗೆ ಅದು ಅಂತ? ಹೌದು, ಯಾಕಂದರೆ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಡೆವಲಪ್ಮೆಂಟ್ ಝೀರೋ ಆಗೈತಿ. ಅದಕ್ಕೆ ನಾನು ಜನರಿಗೆ ಹೇಳೋದು, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ನಾವು ಬರೀ ಇವತ್ತು ಗ್ಯಾರಂಟಿ ನೋಡಿ ಮತ ಹಾಕಬಾರ್ದು. ಒಂದು ಕಡೆ ಇಸ್ಕೋಕತ್ತಾರ, ಇನ್ನೊಂದು ಕಡೆ ತೊಗೋಕತ್ತಾರ. ಹಂಗೆ ಅಂಥ ಮತವನ್ನು ಇವತ್ತು ನಾವು ಕೊಡಬಾರ್ದು. ಯಾಕಂದರೆ ಇದು ದೇಶದ ಇಲೆಕ್ಷನ್ ಐತಿ. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಬರಬೇಕು. ಅದಕ್ಕೆ ನಾವು ಭಾಳ ಎಚ್ಚರಿಯಿಂದ ನಮ್ಮ ಮತವನ್ನು ನೀಡಬೇಕಂತ ಇವತ್ತು ನಾನು ಎಲ್ಲರಿಗೂ ಹೇಳೋದು. ಪ್ರಮುಖ ಬೆಳಗಾವಿ ತಾಲೂಕಿನಲ್ಲಿ ಓಡಾಡಿದ್ರಿ ಮತ್ತು ಬೇರೆ ಬೇರೆ ವಿಧಾನಸಭಾ ಮತಕ್ಷೇತ್ರಗಳು ಅಲ್ಲಿ ಜನ ಹೆಂಗೆ ಲಿಂಗಾಯತು, ಮರಾಠ, ಅದರ್ ಕಾಸ್ಟ್ ಯಾವ ರೀತಿ ನಿಮ್ಗೆ ಅನ್ಸುತ್ತೆ? ಮತ್ತು ಟೀಮ್ ವರ್ಕ್ ಯಾವ ರೀತಿ ಆಗ್ತಾ ಇದೆ? ಈಗ ತುಂಬ ಒಳ್ಳೆ ಟೀಮ್ ವರ್ಕ್ ನಡೀತಾ ಇದೆ. ನಾವು ಎಲ್ಲ ತಾಲೂಕಿನಲ್ಲಿ ಹೋಗಿದ್ದೀವಿ. ಈಗ ದೇಶದ ಇಲೆಕ್ಷನ್ ಅಂದಮೇಲೆ ಯಾರೂ ಜಾತಿ ಮತ್ತು ಅದನ್ನೇನು ನೋಡ್ತಾ ಇಲ್ಲ. ಎಲ್ಲರಿಗೂ ಇವತ್ತು ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಐತಿ. ಅದ್ರ ಸಂಬಂಧ ನಾವು ಜಾತಿನೂ ನೋಡಂಗಿಲ್ಲ. ನಾವು ಇವತ್ತು ನೋಡೋದು ನಮ್ಮ ದೇಶದ ಸಂಬಂಧ ಇವತ್ತು ನರೇಂದ್ರ ಮೋದಿ ಅವ್ರು ಬೇಕು. ನಾವು ಅವ್ರನ್ನ ನೋಡಿ ಮತವನ್ನು ನೀಡ್ತೀವಿ ಅಂತ ಎಲ್ಲರೂ ಹೇಳಕತ್ತಿದ್ದಾರೆ. May 7ನೇ ತಾರೀಕು ಮತ ಇದ್ದಾರೆ. ಮತದಾರಿಗೆ ಏನು ಅಪೀಲ್ ಮಾಡ್ತೀವಿ? ಮತದಾರಿಗೆ ಇವತ್ತು ಒಂದೇ ಹೇಳೋದು, ಯಾವುದೇ ಆಮಿಷಕ್ಕೆ ಇವತ್ತು ಅವ್ರ ಬಲಿ ಆಗಬಾರ್ದು. ಮೋದಿ ಅವ್ರು ಮಾಡಿದ ಸಾಧನೆಗಳು ಈ 10 ವರ್ಷದಲ್ಲಿ ಭಾಳಷ್ಟಿದಾವ. ಅದನ್ನು ನೋಡಿಕೊಂಡು ತಮ್ಮ ಮತವನ್ನು ನೀಡಬೇಕು. ಆಮೇಲೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬರೋದು ಗ್ಯಾರಂಟಿನ. ಸೊ ಅದಕ್ಕೆ ನಾವು ಎಲ್ಲರೂ ನಮ್ಮ ಮತವನ್ನು ಚಲಾಯಿಸಬೇಕು. ಯಾಕಂದ್ರೆ ಬರ್ತಾರ ಬೀಡ್ಪ ಅಂತ ಬಿಡಬಾರ್ದು. ನಾವು ಹೊರಗೆ ಹೋಗಿ ನಮ್ಮ ಮತವನ್ನು ನೀಡಬೇಕಂತ ಇವತ್ತು ನಾನು ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಕ್ರಮ ಸಂಖ್ಯೆ ಯಾವುದು, ಯಾವ ಬಟನ್ ಗೊತ್ತಬೇಕಂತ ಹೇಳ್ತೀನಿ? ಅವ್ರ ಕ್ರಮ ಸಂಖ್ಯೆ 2. ಅವರು ಕಮಲ್ ಹೂಗೆ ಎಲ್ಲರೂ ಮತವನ್ನು ನೀಡಬೇಕು. ತಂದೆಯವರಂತೆ ಜಗದೀಶ್ ಶೆಟ್ಟರ್ ಅವರು ಗೆದ್ದು ಬರ್ತಾರೆ ಅಂತ ವಿಶ್ವಾಸ ಇದೆ. 100% ಗೆದ್ದು ಬರ್ತಾರೆ ಅವರು. ಸೊ ಇವಿಷ್ಟು ಸುರೇಶ್ ಅಂಗಡಿ ಅವರ ಪುತ್ರಿ ಆದಂಥ ಏನು ಶ್ರದ್ಧಾ ಶೆಟ್ಟರ್ ಹೇಳುವಂಥ ಮಾತು. ಸುರೇಶ್ ಅಂಗಡಿ ಅವರಂತೆ ಜಗದೀಶ್ ಶೆಟ್ಟರ್ ಕೂಡ ಗೆದ್ದು ಬರೋದು ನಿಶ್ಚಿತ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ TV5 ಬೆಳಗಾವಿ.